ಕೇವಲ ಅಯೋಧ್ಯೆಯಲ್ಲಿ ಅಷ್ಟೇ ಅಲ್ಲ, ಕುಂಭಮೇಳದಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೀತದಲ್ಲ, ಆ ಕುಂಭಮೇಳದಲ್ಲೂ ಕೂಡ ಹುಂಡಿಗೆ ಕನ್ನ ಹಾಕಿದ್ದಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ, ಸುದ್ದಿಗಳು ಕೇಳ್ತಾ ಇದ್ದಾವೆ. ರಾಮ ಮಂದಿರ ದೇಣಿಗೆ ಕಳ್ಳತನ ಪ್ರಕರಣದಲ್ಲಿ ಎಸ್ಐಟಿಗೆ ಮಹತ್ವದ ಸುಳಿವು ಸಿಕ್ಕಿದೆ. ದೇಣಿಗೆ ಹಣ ಮತ್ತು ಚಿನ್ನಾಭರಣ ಕಳ್ಳತನ ಪ್ರಕರಣಕ್ಕೆ ಈಗ ಹೊಸ ತಿರುವು ಈಗ ಸಿಗ್ತಾ ಇದೆ. ರಾಮ ಮಂದಿರ ದೇಣಿಗೆ ಕಳ್ಳತನ ಪ್ರಕರಣದಲ್ಲಿ 8 ಆರೋಪಿಗಳ ಬಂಧನ ಆಗಿದೆ. ಆ 8 ಆರೋಪಿಗಳನ್ನು SIT ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಕುಂಭಮೇಳದ ವೇಳೆ ಭಾರೀ ಪ್ರಮಾಣದ ದೇಣಿಗೆ ಕಳ್ಳತನ ನಡೆದ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕುಂಭಮೇಳದ ಸಮಯದಲ್ಲಿ ಕಾಣಿಕೆ ಮತ್ತು ದೇಣಿಗೆಗಳಲ್ಲಿ ಭಾರಿ ಏರಿಕೆ ಕೂಡ ಆಗಿತ್ತು. ಯಾಕಂದರೆ 12 ವರ್ಷಕ್ಕೊಮ್ಮೆ ನಡೆಯುವಂಥ ಕುಂಭಮೇಳ, ಸಾಕಷ್ಟು ಭಕ್ತರು ದೇಶ ವಿದೇಶದಿಂದ ಬಂದಿದ್ದರು. ಹಲವು ಗಂಟೆಗಳ ವಿಚಾರಣೆಯನ್ನು SIT ಅಧಿಕಾರಿಗಳು ಈಗ ನಡೆಸಿದ್ದಾರೆ. ಕುಂಭಮೇಳದ ಭಕ್ತರ ದೇಣಿಗೆಯೇ ಈಗ ಆರೋಪಿಗಳ ಗುರಿ ಅನ್ನುವಂಥದ್ದು SIT ತನಿಖೆಯಿಂದ ಗೊತ್ತಾಗಿರುವಂಥ ವಿಚಾರ. ರಾಮ ಮಂದಿರ ದೇಣಿಗೆ ಹೇಗೆ ಕಳ್ಳತನ ಆಯಿತು, ಈ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಬೇರೆ ಬೇರೆ ಮಜಲನ್ನು ಪಡ್ಕೊಳ್ತಾ ಇದ್ದಾವೆ ನೋಡಿ. ಕರ್ನಾಟಕದ ಲಿಂಕ್ ಕೂಡ ಈಗ ಪಡ್ಕೊಳ್ತಾ ಇದೆ. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕರ್ನಾಟಕಕ್ಕೂ ಲಿಂಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಬೆಳವಣಿಗೆಗಳ ನಡುವೆ ಈ ಕುಂಭಮೇಳ ಆಯ್ತಲ್ಲ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಿಂದೆದ್ರೆ ನಾವು ನಮ್ಮ ಜನ್ಮನೇ ಪಾವನ ಆಗುತ್ತೆ ಅಂತ ಕೋಟಿ ಕೋಟಿ ಭಕ್ತರು ಅಲ್ಲಿ ಹೋಗಿದ್ರು. ಯಾಕಂದರೆ 12 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಪ್ರತಿ ವರ್ಷ ನಡೆದ್ರೆ ಈ ವರ್ಷ ಅಲ್ಲ ನಾಳೆ ಹೋಗ್ಬೋದು ಅಂತ ಒಂದು ಇರ್ತದೆ. ಆದರೆ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳದಲ್ಲಿ ಸಾಕಷ್ಟು ಜನ ಆ ಪವಿತ್ರ ಸ್ನಾನವನ್ನು ಮಾಡಲಿಕ್ಕೆ ಹೋಗೋದು ಅಷ್ಟೇ ಅಲ್ಲ, ವಿವಿಧ ಒಂದು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನು ಹಾಕಿದಂತಹ ಸಾಕಷ್ಟು ಭಕ್ತಾದಿಗಳಿದ್ದಾರೆ. ಮತ್ತು ಕಾಣಿಕೆ ಹಾಕಿದಂಥವ್ರು ಸಾಕಷ್ಟು ಜನ ಇದ್ದಾರೆ. ಅದನ್ನೆಲ್ಲ ತಿಂದು ತೇಗಿ ನೀರು ಕುಡಿದು ಈಗ SIT ಅಧಿಕಾರಿಗಳಿಗೆ ಲಾಕ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಮತ್ತಷ್ಟು ಇವರ ಜಾಲ ದೊಡ್ಡ ಮಟ್ಟದಲ್ಲಿ ಬಯಲಾಗ್ತಾ ಇದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಒಂದು ಕಳವಳ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಎಷ್ಟು ರಾಮ ಭಕ್ತರು ಭಕ್ತಿ ಭಾವದಿಂದ ಶ್ರೀರಾಮನ ಒಂದು ಅಯೋಧ್ಯೆಯಲ್ಲಿ ಬಾಲರಾಮನ ಮಂದಿರ ನಿರ್ಮಾಣ ಆದಾಗ ಎಷ್ಟು ಕುಣಿದು ಕುಪ್ಪಳಿಸಿಬಿಟ್ರು, ಭಕ್ತಿ ಭಾವದಲ್ಲಿ ಮಿಂದೆದ್ರು. ಅಂಥ ರಾಮ ಭಕ್ತರಿಗೆ ಮಾಡಿರುವಂತಹ ಒಂದು ಬಹುದೊಡ್ಡ ಘಾಸಿ ಇದು. ಹಾಗಾಗಿ SIT ಅಧಿಕಾರಿಗಳು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟೇ ಪ್ರಭಾವಿಗಳಿದ್ದರೂ ಕೂಡ ಅವ್ರನ್ನ ಕೈ ಬಿಡುವಂತಹ, ಈ ಕೇಸ್ನಿಂದ ಖುಲಾಸೆ ಮಾಡುವಂತಹ ಯಾವುದೇ ಒಂದು ಪ್ರಸಂಗ ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಈ ಆರೋಪಿಗಳ ಪರವಾಗಿ ಯಾವ ವಕೀಲರು ಕೂಡ ವಕಾಲತ್ತನ್ನು ವಹಿಸಲಿಕ್ಕೆ, ಅವರ ಪರವಾಗಿ ವಾದ ಮಾಡಲಿಕ್ಕೆ ಯಾರು ಕೂಡ ಈಗ ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಒಟ್ಟಿನಲ್ಲಿ SIT ತನಿಖೆ ತೀವ್ರಗೊಳ್ತಾ ಇದೆ. ಈ ಐಷಾರಾಮಿ ಜೀವನವನ್ನು ಭಾಳ ಸೊಗಸಾಗಿ ಮಾಡ್ಬೋದು, ಇನ್ನೂ ಹಲವಾರು ವರ್ಷ ನಾವು ಕಳ್ತನ ಮಾಡಿಕೊಂಡು ಆರಾಮಲ್ಲಿ ಬಿಂದಾಸಲ್ಲಿ ಇರ್ಬೋದು ಅಂತ ಅಂದ್ಕೊಂಡಿದ್ರು. ಈ ರಾಮ ಮಂದಿರ ನಿರ್ಮಾಣವಾಗಿ 2 ವರ್ಷ ಆಯಿತು. 2 ವರ್ಷದಲ್ಲೇ ಈ ರೀತಿಯಾದಂಥ ಒಂದು ಘಟನೆ ನಡೀತದೆ ಅಂದರೆ ನಿಜಕ್ಕೂ ಇದು ಶ್ರೀರಾಮನಿಗೆ ಮಾಡಿದಂಥ ಅನ್ಯಾಯ, ಶ್ರೀರಾಮನ ಭಕ್ತರಿಗೆ ಮಾಡಿದಂತಹ ಅನ್ಯಾಯ. ಯಾಕೆಂದರೆ ಶ್ರೀರಾಮ ಯಾವುದನ್ನೂ ಕೂಡ ಆಸೆ ಪಟ್ಟವರಲ್ಲ. ಒಂದು ವೈಭೋಗದ ಒಂದು ಜೀವನವನ್ನು ಮಾಡ್ಬೋದಾಗಿತ್ತು, ಆದರೆ ವೈಭೋಗದ ಜೀವನ ಮಾಡಲಿಲ್ಲ. ಎಲ್ಲವನ್ನ ಬಿಟ್ಟು ವೈರಾಗ್ಯದ ಕಡೆಗೆ ಹೋಗ್ತಾರೆ. ಹಾಗಾಗಿ ಇದು ನಿಜಕ್ಕೂ ವಿಪರ್ಯಾಸ, ಕಳವಳ, ಆತಂಕ ಎಲ್ಲವೂ ಒಟ್ಟೊಟ್ಟಿಗೆ ಶುರುವಾಗ್ತಾ ಇದೆ.